ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸೂಪರ್ ಫಾಸ್ಟ್ನಲ್ಲಿ. ಆ ಧ್ವನಿ ನನ್ನದಲ್ಲ ಎಂದು ಸದಾನಂದ ಗೌಡ್ರೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದ್ದರಿಂದ ಆ ವಿಷಯದ ಬಗ್ಗೆ ಚರ್ಚೆ ಬೇಡ ಎಂದು ವಿಜೇಂದ್ರ ಹೇಳಿದ್ದಾರೆ. ಧ್ವನಿ ಅವರದ್ದೇ ಅಲ್ಲ ಎಂದ ಮೇಲೆ ಅದರ ಬಗ್ಗೆ ಅಗತ್ಯ ಇಲ್ಲ ಚರ್ಚೆ ಮಾಡೋದು. ಇದೇ ವೇಳೆ ಶಾಸಕ ವಿಶ್ವನಾಥ್ ಜೊತೆ ಕೂಡ ಮಾತನಾಡಿರುವುದಾಗಿ ತಿಳಿಸಿದರು. ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಸಹಜ, ಅಂತಹ ಎಲ್ಲಾ ಗೊಂದಲ ನಿಭಾಯಿಸಿಕೊಂಡು ಪಕ್ಷವನ್ನ ಮತ್ತಷ್ಟು ಬಲಪಡಿಸುವ ಕೆಲಸ ಮಾಡ್ತೇನೆ ಎಂದರು. ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆ ಬಂದಿದೆ. ಚಾಮರಾಜಪುರದಲ್ಲಿರುವಂತಹ ನ್ಯಾಯಾಲಯಕ್ಕೆ ಬೆದರಿಕೆಯ ಸಂದೇಶ ಬಂದಿದೆ. ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನು ನಡೆಸಿದರು. ಅಲ್ಲದೆ ನ್ಯಾಯಾಲಯದ ಆವರಣದಲ್ಲಿ ಬಾಂಬ್ ಸ್ಕ್ವಾಡ್ ಶ್ವಾನದಳದಿಂದ ತಪಾಸಣೆಯನ್ನು ನಡೆಸಲಾಯಿತು. ಕೆಲ ತಿಂಗಳ ಹಿಂದೆಯೂ ಕೂಡ ಇದೇ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ. ಗಾಂಜಾ ಘಾಟ್ನಲ್ಲಿ ವೈದ್ಯ ಕೊಲೆ ಪ್ರಕರಣ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡನ್ನ ಹಾರಿಸಿದ್ದಾರೆ. ಆರೋಪಿ ಕಿಶೋರ್ನನ್ನ ಬಂಧಿಸಲು ತೆರಳಿದ ಪೊಲೀಸರ ಮೇಲೆಯೇ ಲಾಂಗ್ನಿಂದ ಹಲ್ಲೆಗೆ ಮುಂದಾಗಿದ್ದಾನೆ. ಪೊಲೀಸರು ಎಚ್ಚರಿಕೆ ನೀಡಿದ್ರೂ ಕೂಡ ಆರೋಪಿ ಹಲ್ಲೆ ಮಾಡಲು ಮುಂದುವರಿಸಿದ ಹಿನ್ನೆಲೆ ಆತ್ಮರಕ್ಷಣೆಗಾಗಿ ದೊಡ್ಡಪೇಟೆ ಸಿಪಿಐ ಸತ್ಯನಾರಾಯಣ್ ರವರು ಆರೋಪಿ ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ. ಇನ್ನು ಗುಂಡಿನ ಬಳಿಕ ಆರೋಪಿಯನ್ನ ವಶಕ್ಕೆ ಪಡೆದು ಚಿಕಿತ್ಸೆಗಾಗಿ ಮೆಘಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೈಕ್, ಕಾರು, ಚಿನ್ನಾಭರಣ ಕದಿಯಲು ಕಾಲ ಹೋಯಿತು. ಈಗ ಸೈಕಲ್ಗಳೇ ಕಳ್ಳರ ಟಾರ್ಗೆಟ್ ಆಗ್ತಾ ಇವೆ. ಹೌದು, ಬೆಳಗಾವಿ ಜಿಲ್ಲೆಯ ಅಂಥಣಿಯಲ್ಲಿ ಕಳ್ಳರು ಸೈಕಲ್ ಹೊತ್ತೊಯ್ಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೂನ್ 26ರಂದು ಪ್ರಶಾಂತ್ ಎಂಬುವರಿಗೆ ಸೇರಿದಂತಹ ಸೈಕಲ್ ಅನ್ನ ಕಿಡಿಗೇಡಿಯೊಬ್ಬ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಈಗೇನಿದ್ರು ಹೆಲ್ತ್ ಕಾನ್ಶಿಯಸ್ ಕಳ್ಳರ ಜಮಾನ ಎಂಬ ಮಾತು ಕೇಳಿಬರುತ್ತಿದೆ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸಲು ಚಿಂತಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಸರ್ಕಾರ ಮರುಚಿಂತನೆಯನ್ನ ನಡೆಸಬೇಕು ಎಂದು ಸಂಸದ ಯದುವೀರ್ ಒಡೆಯರ್ ಆಗ್ರಹಿಸಿದ್ದಾರೆ. ಕಂಬಳವು ಕರಾವಳಿ ಭಾಗದ ನೆಲ ಸಂಸ್ಕೃತಿಯ ಸಂಕೇತವಾಗಿದ್ದು ಶತಮಾನಗಳ ಇತಿಹಾಸ, ಧಾರ್ಮಿಕ ಮೌಲ್ಯವನ್ನು ಹೊಂದಿದೆ. ವಾಣಿಜ್ಯೀಕರಣ ದೃಷ್ಟಿಕೋನದಿಂದ ಕಂಬಳದ ಘನತೆಯನ್ನ ಕುಗ್ಗಿಸಬಾರದು ಎಂದು ಹೇಳಿದ್ದಾರೆ.